ಈ ಕೆಳಗಿನ ಯಾವ ಸೇವೆಗಳು ಬ್ಯಾಂಕುಗಳು ಒದಗಿಸುವ ಇತರೆ ಸೇವೆಗಳಲ್ಲಿ ಮಿಸ್ಲೇನಿಯಸ್ ಸರ್ವಿಸಸ್ ಸೇರಿಲ್ಲ? ರಿಯಲ್ ಎಸ್ಟೇಟ್ ಏಜೆನ್ಸಿ ಸೇವೆಗಳು. ರಿಯಲ್ ಎಸ್ಟೇಟ್ ಏಜೆನ್ಸಿ ಸದೃಢ ಅಸ್ತಿತ್ವದಲ್ಲಿರುವ ಮಾರ್ಗಸೂಚಿಗಳ ಪ್ರಕಾರ ಬಿಸಿನೆಸ್ ಕರೆಸ್ಪಾಂಡೆಂಟ್ ಈ ಕೆಳಗಿನ ಯಾವ ಚಟುವಟಿಕೆಗಳನ್ನು ಕೈಗೊಳ್ಳಲು ಸಾಧ್ಯವಿಲ್ಲ? ವಿರೂಪಗೊಂಡ ಕರೆನ್ಸಿ ನೋಟುಗಳ ವಿನಿಮಯ ಎಕ್ಸ್ಚೇಂಜ್ ಆಫ್ ಮ್ಯೂಟಿಲೇಟೆಡ್ ಕರೆನ್ಸಿ ನೋಟ್ಸ್. ವಸೂಲಾತಿ ಕಾರ್ಯವಿಧಾನದಲ್ಲಿ ಮೊದಲ ಹಂತ. ಗ್ರಾಹಕರಿಗೆ ಕರೆ ಮಾಡುವುದು ಕಾಲಿಂಗ್ ದ ಕಸ್ಟಮರ್. ಎಸ್ಕಲೇಷನ್ ಮ್ಯಾಟ್ರಿಕ್ಸ್ ಅನ್ನು ದೂರುಗಳಲ್ಲಿ ಬಳಸಲಾಗುತ್ತದೆ. ಇದು ನಿಯಂತ್ರಿತ ಘಟಕಗಳು ಎಸ್ಕಲೇಷನ್ ಪ್ರಕ್ರಿಯೆಯನ್ನು ನಿರ್ವಹಿಸಲು ಬಳಸುವ ಒಂದು ಸಾಧನ. ಒಬ್ಬ ಬ್ಯಾಂಕರ್ ತನ್ನ ಗ್ರಾಹಕರಿಗೆ ಓವರ್ಡ್ರಾಫ್ಟ್ ಅವಕಾಶ ನೀಡಿದಾಗ ಗ್ರಾಹಕ ಮತ್ತು ಅವನ ನಡುವಿನ ಸಂಬಂಧವು ಸಾಲಗಾರ ಡೆಬ್ಟರ್ ಮತ್ತು ಸಾಲದಾತ ಕ್ರೆಡಿಟರ್. ಒಂದು ಆಸ್ತಿ. ಎನ್ಪಿಎ ಅಥವಾ ಎನ್ಪಿಎ ಅಲ್ಲದ್ದು ಎರಡರಲ್ಲಿ ಒಂದು, ಈದರ್ ಎನ್ಪಿಎ ಆರ್ ನಾನ್ ಎನ್ಪಿಎ. ಎನ್ಆರ್ಐ ಎಂದರೆ ₹10,000. ಒಂದು ಶಾಖೆಯ ಬ್ಯಾಂಕಿಂಗ್ ಸಮಯ ಬ್ಯಾಂಕಿಂಗ್ ಅದಡದೆ. ಸ್ಥಳೀಯ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಬ್ಯಾಂಕುಗಳಿಂದ ನಿರ್ಧರಿಸಬಹುದು. ಗ್ರಾಹಕರಿಗೆ ಆನ್ಲೈನ್ನಲ್ಲಿ ಬಿಲ್ಗಳನ್ನು ಪಾವತಿಸಲು ಅನುಮತಿಸುವ ಬ್ಯಾಂಕಿಂಗ್ ಸೇವೆ ಯಾವುದು? ಇಂಟರ್ನೆಟ್ ಬ್ಯಾಂಕಿಂಗ್. ಬ್ಯಾಂಕ್ ಸ್ಥಿರ ಠೇವಣಿಯ ಬ್ಯಾಂಕ್ ಫಿಕ್ಸ್ ಡಿಪಾಸಿಟ್. ಗುಣಲಕ್ಷಣಗಳು ಮೇಲಿನ ಎಲ್ಲವೂ. ಗ್ರಾಹಕರಿಂದ ಛಾಯಾಚಿತ್ರಗಳನ್ನು ಫೋಟೋಗ್ರಾಫ್ಸ್ ಪಡೆಯುವ ಮಾನದಂಡಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸೇರಿದೆ? ಹೆಚ್ಚುವರಿ ಖಾತೆಯನ್ನು ತೆರೆಯಲು ಬಯಸಿದಾಗ ತಾಜಾ ಛಾಯಾಚಿತ್ರಗಳನ್ನು ಒತ್ತಾಯಿಸುವ ಅಗತ್ಯವಿಲ್ಲ. ಪ್ಯಾನ್ ಎಂದರೆ ಶಾಶ್ವತ ಖಾತೆ ಸಂಖ್ಯೆ, ಪರ್ಮನೆಂಟ್ ಅಕೌಂಟ್ ನಂಬರ್. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕಿನ ರೀಜನಲ್ ರೂರಲ್ ಬ್ಯಾಂಕ್ ಕಾರ್ಯಾಚರಣೆಯ ಪ್ರದೇಶವು ಕೆಲವು ಜಿಲ್ಲೆಗಳಿಗೆ ನಿರ್ಬಂಧಿತವಾಗಿದೆ. ಎಸ್ಬಿಐ ಅನ್ನು ವರ್ಷದಲ್ಲಿ ಸ್ಥಾಪಿಸಲಾಯಿತು. $1,955. ಎಸ್ಇಬಿಐಯ ಮುಖ್ಯ ಕಾರ್ಯವು ಸ್ಟಾಕ್ ಮಾರುಕಟ್ಟೆಯನ್ನು ನಿಯಂತ್ರಿಸುವುದು, ರೆಗ್ಯುಲೇಟ್ ದ ಸ್ಟಾಕ್ ಮಾರ್ಕೆಟ್. ಅಲ್ಪ ರೈತರಿಗೆ ಮಾರ್ಜಿನಲ್ ಛನೋಡಲ್ ಫ್ಲೆಕ್ಸಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಿತಿಯನ್ನು ಒಳಗೆ ಮಂಜೂರು ಮಾಡಬಹುದು. ₹10,000 ₹1,00,000. ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ಬ್ಯಾಂಕ್ ಲಾಕರ್ಗಳಲ್ಲಿ ಇಡಬೇಕು, ಏಕೆಂದರೆ ಎ ಮತ್ತು ಬಿ ಎರಡು ಬೇಲರಬೇಲಿ
ಅವಾಂಗ ಅಬ್ಯಾಲಿ ಸಂಬಂಧವು ಈ ಕೆಳಗಿನವುಗಳಲ್ಲಿ ಅನ್ವಯಿಸುತ್ತದೆ. ಸುರಕ್ಷಿತ ಪಾಲನೆಯಲ್ಲಿ ಲೇಖನಗಳನ್ನು ಇಡುವುದು, ಕೀಪಿಂಗ್ ಆರ್ಟಿಕಲ್ಸ್ ಇನ್ ಸೇಫ್ ಕಸ್ಟಡಿ. ಸಾಲಗಳನ್ನು ಪಾವತಿಸದಿದ್ದಕ್ಕಾಗಿ ಸಾಲಗಾರನಿಗೆ ಈ ಕೆಳಗಿನ ಯಾವ ಪರಿಣಾಮದ ಬಗ್ಗೆ ಅರಿವು ಮೂಡಿಸಬಾರದು? ಆರ್ಬಿಐ ನಿಂದ ದಾವೆ ಹೂಡುವುದು, ಫೈಲಿಂಗ್ ಆಫ್ ಅ ಲಾಸೂಟ್ ಬೈ ಆರ್ಬಿಐ. ಹಣಕಾಸು ಸ್ವತ್ತುಗಳ ಭದ್ರತೆ ಮತ್ತು ಮರುನಿರ್ಮಾಣ ಮತ್ತು ಬ್ಯಾಂಕಿಂಗ್ ಭದ್ರತಾ ಹಿತಾಸಕ್ತಿಯ ಜಾರಿ ಕಾಯಿದೆ, ಸೆಕ್ಯೂರಿಟೈಸೇಷನ್ ಅಂಡ್ ರೀಕನ್ಸ್ಟ್ರಕ್ಷನ್ ಆಫ್ ಫೈನಾನ್ಸ್ ಅಸೆಟ್ಸ್ ಅಂಡ್ ಎನ್ಫೋರ್ಸ್ಮೆಂಟ್ ಆಫ್ ಬ್ಯಾಂಕಿಂಗ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಆಕ್ಟ್ ಯನ್ನು ಆರ್ಬಿಐ ನಿಂದ 2002ರಲ್ಲಿ ಜಾರಿಗೆ ತರಲಾಯಿತು. ಸತ್ಯ ಟ್ರೂ. ಈ ಕೆಳಗಿನ ಯಾವ ವ್ಯಕ್ತಿ ಬ್ಯಾಂಕ್ ಮಿತ್ರರಾಗಿ ನೇಮಕಗೊಳ್ಳಲು ಅರ್ಹರಾಗಿರುವುದಿಲ್ಲ? ಔಷಧಾಲಯದ ಅಂಗಡಿಯನ್ನು ನಡೆಸುತ್ತಿರುವ ವ್ಯಕ್ತಿ. ಸ್ಥಿರ ಠೇವಣಿಯ ಫಿಕ್ಸ್ ಡಿಪಾಸಿಟ್ ಪ್ರಾಥಮಿಕ ಪ್ರಯೋಜನವೇನು? ಉಳಿತಾಯ ಖಾತೆಗಳಿಗೆ ಹೋಲಿಸಿದರೆ ಹೆಚ್ಚಿನ ಬಡ್ಡಿ ದರಗಳು, ಹೈಯರ್ ಇಂಟ್ರೆಸ್ಟ್ ರೇಟ್ಸ್ ಕಂಪೇರ್ಡ್ ಟು ಸೇವಿಂಗ್ಸ್ ಅಕೌಂಟ್ಸ್. ಮೈಕರ್ ಎಂದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. ಪಾವತಿ ಬ್ಯಾಂಕುಗಳು, ಪೇಮೆಂಟ್ ಬ್ಯಾಂಕ್ಸ್, ಠೇವಣಿಗಳನ್ನು ಸ್ವೀಕರಿಸಬಹುದು. ವಾಕ್ಯವನ್ನು ಪೂರ್ಣಗೊಳಿಸಿ. ಪ್ರತಿ ಗ್ರಾಹಕರಿಗೆ ₹2 ಲಕ್ಷ ಮೀರದ ಬಾಕಿಯನ್ನು ಹೊಂದಿರುವ ಬೇಡಿಕೆ ಠೇವಣಿಗಳು. ಕೆವೈಸಿ ಎಂದರೆ ನಿಮ್ಮ ಗ್ರಾಹಕರನ್ನು ತಿರಿಯಿರಿ, ನೋ ಯೋರ್ ಕಸ್ಟಮರ್. ವಿಶ್ವ ಬ್ಯಾಂಕ್ನ ವರ್ಲ್ಡ್ ಬ್ಯಾಂಕ್ ಪ್ರಧಾನ ಕಚೇರಿಯು ನಲ್ಲಿದೆ. ವಾಷಿಂಗ್ಟನ್ ಡಿಸಿ. ವಾಷಿಂಗ್ಟನ್ ಡಿಸಿ. ಒಂದು ಅವಧಿ ಠೇವಣಿ ಟರ್ಮ್ ಡಿಪಾಸಿಟ್ ಪಕ್ವವಾದರೆ ಮತ್ತು ಅದರ ಮೊತ್ತ ಪಾವತಿಯಾಗದೆ ಉಳಿದರೆ, ಕ್ಲೈಮ್ ಮಾಡದೆ ಉಳಿದ ಮೊತ್ತವು. ಉಳಿತಾಯ ಬ್ಯಾಂಕ್ ಠೇವಣಿಗಳಿಗೆ ಅನ್ವಯವಾಗುವ ಬಡ್ಡಿ ದರ ಅಥವಾ ಪಕ್ವವಾದ ಅವಧಿ ಠೇವಣಿಯ ಒಪ್ಪಂದದ ಬಡ್ಡಿ ದರ. ಇವುಗಳಲ್ಲಿ ಯಾವುದು ಕಡಿಮೆಯೋ ಆ ದರದಲ್ಲಿ ಬಡ್ಡಿ ದರವನ್ನು ಆಕರ್ಷಿಸುತ್ತದೆ. ಕಣ್ಣಿನ ಸಂಪರ್ಕ ಮತ್ತು ದೇಹ ಭಾಷೆ ಮೌಖಿಕವಲ್ಲದ ಸಂವಹನದ ಒಂದು ವಿಧ. ಸತ್ಯ ಟ್ರೂ. ಒಂದು ಸಣ್ಣ ಉದ್ಯಮವು, ಸ್ಮಾಲ್ ಎಂಟರ್ಪ್ರೈಸ್, ಸಸ್ಯ ಮತ್ತು ಯಂತ್ರೋಪಕರಣ ಅಥವಾ ಸಲಕರಣೆಗಳಲ್ಲಿನ ಹೂಡಿಕೆಯು ಮೀರಬಾರದು ಮತ್ತು ವಹಿವಾಟು ಮೀರಬಾರದು. $10 ಕೋಟಿ, $50 ಕೋಟಿ. ಡಿಆರ್ಎಯು ಸಾಲಗಾರನ ಸಮಸ್ಯೆಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಮತ್ತು ಬ್ಯಾಂಕ್ನಿಂದ ನೀಡಿದ ಅಧಿಕಾರದೊಳಗೆ ಸಹಾಯವನ್ನು ನೀಡುವ ಮೂಲಕ ಅವಳ ಕಡೆಗೆ ಸಹಾನುಭೂತಿ ತೋರಿಸಬೇಕು. ಸತ್ಯ ಟ್ರೂ. ಆರ್ಬಿಐ ಆಸ್ತಿಗಳು ಅಥವಾ ಸಾಲಗಳನ್ನು 3 ವಿಭಾಗಗಳಾಗಿ ವರ್ಗೀಕರಿಸಿದೆ: ಪ್ರಮಾಣಿತ ಸ್ವತ್ತುಗಳು, ಸ್ಟ್ಯಾಂಡರ್ಡ್ ಗಜಲ್ಪೈ, ಉಪಪ್ರಮಾಣಿತ ಸ್ವತ್ತುಗಳು, ಸಬ್ಸ್ಟ್ಯಾಂಡರ್ಡ್ ಅಸೆಟ್ಸ್, ಮತ್ತು ಸಂದೇಹಾತ್ಮಕ ಸ್ವತ್ತುಗಳು, ಡೌಟ್ಫುಲ್ ಗಜಲ್ಪೈ. ಸುಳ್ಳು, ಫಾಲ್ಸ್. ಯಾವ ನೋಟನ್ನು ಹಣಕಾಸು ಸಚಿವಾಲಯದಿಂದ ವಿತರಿಸಲಾಗುತ್ತದೆ ಮತ್ತು ಆರ್ಬಿಐ ನಿಂದ ಅಲ್ಲ?
ರೂಪೀಸ್ 1 ರೂಪೀಸ್. ಬ್ಯಾಂಕ್ ಕೆಲವು ಸಂದರ್ಭಗಳಲ್ಲಿ ಗ್ರಾಹಕರ ಠೇವಣಿ ಖಾತೆಯ ಮೇಲಿನ ಕಾರ್ಯಾಚರಣೆಯನ್ನು ನಿಲ್ಲಿಸಬಹುದು. ಈ ಕೆಳಗಿನ ಯಾವ ಪ್ರಕರಣವು ಇದಕ್ಕೆ ಅಪವಾದವಾಗಿದೆ? ಠೇವಣಿದಾರರು ಠೇವಣಿ ಮಾಡಿದ ಹಣ ಕಳ್ಳತನದ ಹಣ ಎಂದು ಯಾರಾದರೂ ವೃತ್ತಪತ್ರಿಕೆ ವರದಿಯ ಆಧಾರದ ಮೇಲೆ ಬ್ಯಾಂಕಿಗೆ ತಿಳಿಸಿದಾಗ. ಈ ಕೆಳಗಿನ ಯಾವ ಸನ್ನಿವೇಶಗಳಲ್ಲಿ ಬ್ಯಾಂಕ್ ಗ್ರಾಹಕರ ವ್ಯವಹಾರಗಳನ್ನು ಅಫೇರ್ಸ್ ಬಹಿರಂಗಪಡಿಸುವುದಿಲ್ಲ? ಯಾವುದೇ ಕೇಂದ್ರ ರಾಜ್ಯ ಸರ್ಕಾರಿ ಅಧಿಕಾರಿಯು ಬರವಣಿಗೆಯಲ್ಲಿ ಹಾಗೆ ಮಾಡಲು ಬ್ಯಾಂಕ್ಗೆ ನಿರ್ದೇಶಿಸಿದಾಗ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೌಲಭ್ಯಕ್ಕೆ ಈ ಕೆಳಗಿನ ಯಾವ ವ್ಯಕ್ತಿಗಳು ಅರ್ಹರಲ್ಲ? ಕಾರ್ಪೊರೇಟ್ ರೈತರು, ಕಾರ್ಪೊರೇಟ್ ಫಾರ್ಮರ್ಸ್. ಇಂಟರ್ನೆಟ್ ಬ್ಯಾಂಕಿಂಗ್ನ ಪ್ರಾಥಮಿಕ ಪ್ರಯೋಜನವೇನು? ಯಾವುದೇ ಸಮಯದಲ್ಲಿ ಬ್ಯಾಂಕಿಂಗ್ ಸೇವೆಗಳಿಗೆ ಪ್ರವೇಶ್ ಆಕ್ಸೆಸ್ ಟು ಬ್ಯಾಂಕಿಂಗ್ ಸರ್ವಿಸಸ್ ಎನಿಟೈಮ್. ಎಟಿಎಂ ಪಾಸ್ವರ್ಡ್ ಅನ್ನು ಎಲ್ಲಿ ಇಡಬೇಕು? ನೆನಪಿನಲ್ಲಿ ಮೆಮರಿ. ಮೊದಲ ಬಾರಿಗೆ ಡಿಕಾಲ್ಟ್ ಮಾಡಿದವರಿಗೆ ಇಎಂಐ ಡಿಕಾಲ್ಟ್ ಪರಿಣಾಮಗಳನ್ನು ವಿವರಿಸುವುದು. ಭವಿಷ್ಯದಲ್ಲಿ ಸಾಲ ಪಡೆಯುವುದು ಕಷ್ಟಕರವಾಗುತ್ತದೆ ಎಂದು ವಿವರಿಸುವುದು. ಎಕ್ಸ್ಪ್ಲೇನ್ ಫ್ಯೂಚರ್ ಬಾರೋಯಿಂಗ್ಸ್ ವಿಲ್ ಬಿ ಡಿಫಿಕಲ್ಟ್. ನಿವೃತ್ತಿ ಯೋಜನೆಗಾಗಿ ರಿಟೈರ್ಮೆಂಟ್ ಪ್ಲಾನಿಂಗ್. ಸಾಮಾನ್ಯವಾಗಿ ಯಾವ ಹಣಕಾಸು ಉತ್ಪನ್ನವನ್ನು ಬಳಸಲಾಗುತ್ತದೆ? ಪಿಂಚಣಿ ಯೋಜನೆಗಳು, ಪೆನ್ಷನ್ ಪ್ಲಾನ್ಸ್. ಐಎಂಎಫ್ ಮತ್ತು ವಿಶ್ವ ಬ್ಯಾಂಕ್ ಅನ್ನು ಹೀಗೂ ಕರೆಯಲಾಗುತ್ತದೆ. ಬ್ರೆಟನ್ ವುಡ್ಸ್ ಅವಳಿಗಳು, ಬ್ರೆಟನ್ ವುಡ್ಸ್ ಟ್ವಿನ್ಸ್. ಪ್ರಧಾನಮಂತ್ರಿ ಜನ್ ಧನ್ ಯೋಜನೆ, ಪ್ರಧಾನ್ ಮಂತ್ರಿ ಜಾನ್ ಧನ್ ಯೋಜನಾ ಅಡಿಯಲ್ಲಿ ಒಡಿ ಸೌಲಭ್ಯವನ್ನು ಪಡೆಯಲು ಗರಿಷ್ಠ ವಯಸ್ಸಿನ ಮಿತಿ. 65 ವರ್ಷಗಳು. ಸ್ವತ್ತುಗಳು ತಮ್ಮ ಬಡ್ಡಿ ಮತ್ತು ಅಸಲು ಕಂತುಗಳನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸುತ್ತವೆ. ಪ್ರಮಾಣಿತ ಸ್ಟ್ಯಾಂಡರ್ಡ್. ಈ ಕೆಳಗಿನವುಗಳಲ್ಲಿ ಯಾವುದು ಬ್ಯಾಂಕಿಂಗ್ ಸಂಸ್ಕೃತಿಯನ್ನು ಬ್ಯಾಂಕಿಂಗ್ ಕಲ್ಚರ್ ದೊಡ್ಡ ಪ್ರಮಾಣದಲ್ಲಿ ಬದಲಾಯಿಸಿದೆ? ಬ್ಯಾಂಕಿಂಗ್ನಲ್ಲಿ ತಂತ್ರಜ್ಞಾನದ ಹೆಚ್ಚಿದ ಬಳಕೆ ಮತ್ತು ಅಳವಡಿಕೆ. ಕ್ಲಿಯರಿಂಗ್. ಬ್ಯಾಂಕ್ ಚೆಕ್ ಅನ್ನು ಸಂಗ್ರಹಿಸಿದಾಗ ಯಾವ ಸಂಬಂಧವೂ ರೂಪುಗೊಳ್ಳುತ್ತದೆ? ಏಜೆಂಟ್ ಮತ್ತು ಪ್ರಧಾನ ಏಜೆಂಟ್ ಆ್ಯಂಡ್ ಪ್ರಿನ್ಸಿಪಲ್. ಕಾಲ್ ಠೇವಣಿಗಳು, ಕಾಲ್ ಇಂಗರ್ ರಿನವೆ. ನಿಶ್ಚಿತ ಮುಕ್ತಾಯ ಅವಧಿ ಅಥವಾ ನಿಶ್ಚಿತ ಬಡ್ಡಿ ದರ ಎರಡನ್ನೂ ಹೊಂದಿರುವುದಿಲ್ಲ. ಗ್ರಾಹಕರ ಬಗ್ಗೆ ಮಾಹಿತಿಯನ್ನು ಬಹಿರಂಗಪಡಿಸುವಾಗ ಬ್ಯಾಂಕ್ ಈ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. 1. ಬ್ಯಾಂಕಿಗೆ ತಿಳಿದಿರುವ ಯಾವುದೇ ಸಂಗತಿಗಳನ್ನು ಮರೆಮಾಡದೆ ಗ್ರಾಹಕರ ಆರ್ಥಿಕ ಸ್ಥಿತಿಯ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡುವುದು. 2. ಗ್ರಾಹಕರ ಖಾತೆಯಿಂದ ಸ್ಪಷ್ಟವಾಗಿರುವ ಸಂಗತಿಗಳನ್ನು ಮಾತ್ರ ಬಹಿರಂಗಪಡಿಸಬೇಕು. 3. ನೀಡಿದ ಮಾಹಿತಿಗೆ ಬ್ಯಾಂಕ್ ಜವಾಬ್ದಾರಿಯಲ್ಲ ಎಂದು ಸ್ವೀಕರಿಸುವವರಿಗೆ ಸಲಹೆ ನೀಡಬೇಕು. 2 ಮತ್ತು 3 ಮಾತ್ರ. ಆವರ್ತಕ ಠೇವಣಿಯನ್ನು ರಿಕರಿಂಗ್ ಡಿಪಾಸಿಟ್ ಈ ರೀತಿ ವರ್ಗೀಕರಿಸಲಾಗಿದೆ.
ಅವಧಿ ಠೇವಣಿ. ಬ್ಯಾಂಕಿಂಗ್ ವಹಿವಾಟುಗಳಲ್ಲಿ ಗ್ರಾಹಕರನ್ನು ಸಾಮಾನ್ಯವಾಗಿ ಅವರ ಮೂಲಕ ಗುರುತಿಸಲಾಗುತ್ತದೆ. ಬ್ಯಾಂಕ್ನಲ್ಲಿ ದಾಖಲೆಯಲ್ಲಿರುವ ಸಹಿ. ಈ ಕೆಳಗಿನ ಸಾಲಗಾರರಲ್ಲಿ ಪಿಎಂಎಂವೈ ಅಡಿಯಲ್ಲಿ ಮುದ್ರಾ ಸಾಲಗಳನ್ನು ಪಡೆಯಲು ಯಾರು ಅರ್ಹರು? ಸಣ್ಣ ಹಣ್ಣು ಮಾರಾಟಗಾರರು, ತರಕಾರಿ ಮಾರಾಟಗಾರರು ಇತ್ಯಾದಿ. ಸ್ಮಾಲ್ ಫ್ರೂಟ್ ವೆಂಡರ್ಸ್, ವೆಜಿಟಬಲ್ ಸೆಲ್ಲರ್ಸ್ ಹೊವೆ. ಬ್ಯಾಂಕಿಂಗ್ನಲ್ಲಿ ಮೇಲಾಧಾರ ಕೊಲಾಟ್ರಲ್ ಎಂಬ ಪದವು ಯಾವುದನ್ನು ಸೂಚಿಸುತ್ತದೆ? ಸಾಲಕ್ಕೆ ಭದ್ರತೆಯಾಗಿ ಇಡಲಾದ ಆಸ್ತಿ, ಎನ್ ಆಸೆಟ್ ಪ್ಲೆಜ್ಡ್ ಆಸ್ ಸೆಕ್ಯೂರಿಟಿ ಫಾರ್ ಅ ಲೋನ್. ಸರ್ಕಾರಿ ಭದ್ರತೆ, ಗವರ್ಮೆಂಟ್ ಸೆಕ್ಯೂರಿಟಿ, ಜಿಸೆಕ್ ಎಂದರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡರಿಂದಲೂ ವಿತರಿಸಲಾಗುತ್ತದೆ. ಯಾವ ಬ್ಯಾಂಕಿಂಗ್ ಉತ್ಪನ್ನವನ್ನು ಹಿರಿಯ ನಾಗರಿಕರಿಗಾಗಿ ವಿನ್ಯಾಸಗೊಳಿಸಲಾಗಿದೆ? ಹೆಚ್ಚಿನ ಬಡ್ಡಿ ದರಗಳೊಂದಿಗೆ ಸ್ಥಿರ ಠೇವಣಿ, ಫಿಕ್ಸ್ಡ್ ಡಿಪಾಸಿಟ್ ವಿತ್ ಹೈಯರ್ ಇಂಟ್ರೆಸ್ಟ್ ರೇಟ್ಸ್. ಭಾರತೀಯ ರಿಸರ್ವ್ ಬ್ಯಾಂಕ್ 2005 ಏಪ್ರಿಲ್ನ ತನ್ನ ವಾರ್ಷಿಕ ನೀತಿ ಹೇಳಿಕೆಯಲ್ಲಿ ಹಣಕಾಸಿನ ಹೊರಗಿಡುವಿಕೆಯ ಸಮಸ್ಯೆಯನ್ನು ಗುರುತಿಸಿತು ಮತ್ತು ಹಣಕಾಸು ಒಳಗೊಳ್ಳುವಿಕೆಯನ್ನು ಉತ್ತೇಜಿಸುವ ಹಲವಾರು ಕ್ರಮಗಳನ್ನು ಪ್ರಾರಂಭಿಸಿತು, ಆದರೆ ಅವುಗಳಲ್ಲಿ ಯಾವುದೂ ಸೇರಿಲ್ಲ. ಸೇವಾ ಪ್ರದೇಶ ವಿಧಾನ, ಸರ್ವಿಸ್ ಏರಿಯಾ ಅಪ್ರೋಚ್. ಗಡಿಯಾಚೆಗಿನ ಪಾವತಿಗಳಿಗಾಗಿ ಕ್ರಾಸ್ ಬಾರ್ಡರ್ ಪೇಮೆಂಟ್ಸ್ ಯಾವ ಬ್ಯಾಂಕಿಂಗ್ ಸೇವೆಯನ್ನು ಬಳಸಲಾಗುತ್ತದೆ? ಸ್ವಿಫ್ಟ್. ಎಲ್ಲಾ ಪಿಎಂಎಂವೈ ಸಾಲಗಳು ನಿಂದ ನಿಯಂತ್ರಿಸಲ್ಪಡುತ್ತವೆ. ಇದನ್ನು ಮುದ್ರಾ, ಡಿಎಫ್ಎಸ್, ರೇಟಿಂಗ್ ಏಜೆನ್ಸಿಗಳು, ಎಂಎಫ್ಐಎನ್ ಮತ್ತು ಸಾಧನ್ ಮತ್ತು ಇತರ ಪಾಲುದಾರರೊಂದಿಗೆ ಸಮಾಲೋಚಿಸಿ ಎಲ್ಲಾ ಸಾಲ ನೀಡುವ ಸಂಸ್ಥೆಗಳ ಅಳವಡಿಕೆಗಾಗಿ ರೂಪಿಸಿದೆ. ಮುದ್ರಾ ಸಾಲ ಸನ್ನದು, ಮುದ್ರಾ ಲೋನ್ ಚಾಟ. ಗ್ರಾಹಕರಿಗೆ ಆನ್ಲೈನ್ನಲ್ಲಿ ಬಿಲ್ಗಳನ್ನು ಪಾವತಿಸಲು ಅನುಮತಿಸುವ ಬ್ಯಾಂಕಿಂಗ್ ಸೇವೆ ಯಾವುದು? ಇಂಟರ್ನೆಟ್ ಬ್ಯಾಂಕಿಂಗ್. ಇಂಟರ್ನೆಟ್ ಬ್ಯಾಂಕಿಂಗ್ ಲಿಖಿತದಲ್ಲಿ ಸೂಕ್ತ ಸೂಚನೆ ನೀಡದೆ ಬ್ಯಾಂಕ್ ಯಾವುದೇ ಕಾನೂನು ಅಥವಾ ಇತರ ವಸೂಲಾತಿ ಕ್ರಮಗಳನ್ನು, ಭದ್ರತೆಯನ್ನು ಪುನಃ ವಶಪಡಿಸಿಕೊಳ್ಳುವುದು ಸೇರಿದಂತೆ ಪ್ರಾರಂಭಿಸುವುದಿಲ್ಲ. ಸತ್ಯ, ಟ್ರೂ. ಐಎಂಎಫ್ನ ಪ್ರಧಾನ ಕಚೇರಿಯು ನಲ್ಲಿದೆ. ವಾಷಿಂಗ್ಟನ್ ಡಿಸಿ. ವಾಷಿಂಗ್ಟನ್ ಡಿಸಿ ಮರುಪಾವತಿ ಮಾಡದ ಪರಿಣಾಮದ ಬಗ್ಗೆ ಡಿಆರ್ಎನಿಂದ ಮನವೊಲಿಸುವಿಕೆ. ಕ್ರೆಡಿಟ್ ಇತಿಹಾಸದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ವಿವರಿಸುವುದು. ಎಕ್ಸ್ಪ್ಲೇನ್ ಅಡ್ವರ್ಸ್ ಎಫೆಕ್ಟ್ ಆನ್ ಕ್ರೆಡಿಟ್ ಹಿಸ್ಟರಿ. ಕಾರ್ಯನಿರ್ವಹಿಸದ ಆಸ್ತಿಯ ನಾನ್ ಪರ್ಫಾರ್ಮಿಂಗ್ ಅಸೆಟ್, ಎನ್ಪಿಎ ವಿಭಾಗಗಳ ಸಂಖ್ಯೆ. ಮೂರು. ಮುದ್ರಾ ಸಾಲವನ್ನು ಯಾವ ಚಟುವಟಿಕೆಗಳಿಗೆ ಸಂಬಂಧಿಸಿದ ಉದ್ದೇಶಕ್ಕಾಗಿ ಪಡೆಯಬಹುದು? ಉತ್ಪಾದನೆ, ಒಳಹರಿವು, ಸಂಸ್ಕರಣೆ, ಗೊತ್ತಯಸ್ವವು, ವ್ಯಾಪಾರ, ಒಟ್ಟುಟ್ಟು, ಸೇವೆಗಳು, ಸರ್ವಿಸಸ್. ಡಬ್ಲ್ಯೂಟಿಒ ಅನ್ನು ವರ್ಷದಲ್ಲಿ ಸ್ಥಾಪಿಸಲಾಯಿತು.
1995 ನಂಬುಡ್ಸ್ಮನ್ನಿಂದ ನೀಡಬಹುದಾದ ಮಾನಸಿಕ ಯಾತನೆಗೆ ಮೆಂಟಲ್ ಅಗೋನಿ ಗರಿಷ್ಠ ಪರಿಹಾರವು 25 ರೂಪೀಸ್ ಲಕ್ಷಗಳು. ಆರ್ಬಿಐ ಮಾರ್ಗಸೂಚಿಗಳ ಪ್ರಕಾರ ಯಾವುದೇ ತ್ರೈಮಾಸಿಕದಲ್ಲಿ ವಿಧಿಸಲಾದ ಬಡ್ಡಿಯನ್ನು ತ್ರೈಮಾಸಿಕದ ಅಂತ್ಯದಿಂದ 90 ದಿನಗಳ ಒಳಗೆ ಸಂಪೂರ್ಣವಾಗಿ ಪಾವತಿಸದಿದ್ದರೆ ಮಾತ್ರ ಬ್ಯಾಂಕುಗಳು ಖಾತೆಯನ್ನು ಎನ್ಪಿಎ ಎಂದು ವರ್ಗೀಕರಿಸಬೇಕು. ಸುಳ್ಳು ಫಾಲ್ಸ್. ಆರ್ಥಿಕವಾಗಿ ಹೊರಗಿಡಲ್ಪಟ್ಟವರ ಫೈನಾನ್ಷಿಯಲಿ ಎಕ್ಸ್ಕ್ಲೂಡೆಡ್ ಕಳಪೆ ಆರ್ಥಿಕ ಸ್ಥಿತಿಯನ್ನು ಗಮನಿಸಿದರೆ ಈ ಜನರಿಗೆ ಬ್ಯಾಂಕಿಂಗ್ ಸೇವೆಗಳ ವೈಯಕ್ತಿಕ ಅವಶ್ಯಕತೆಗಳು ಹೀಗಿರಬಹುದು. ಸಣ್ಣ ಮತ್ತು ಕಡಿಮೆ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸದ ಆಸ್ತಿ. ಇಮಿಟ್ ಎಂಬ ಪದದ ಅರ್ಥವೇನು? ಮರುಪಾವತಿ ಬಾಕಿ ಇರುವ ಸಾಲ. ಅ ಲೋನ್ ವೇರ್ ರೀಪೇಮೆಂಟ್ ಇಸ್ ಓವರ್ಡ್ಯೂ. ಐಸಿಎ ಸೆಕ್ಷನ್ ಅಡಿಯಲ್ಲಿ ಏಜೆನ್ಸಿಯ ಅವಧಿಯಲ್ಲಿ ಯಾವುದೇ ಕಾನೂನುಬದ್ಧ ಕಾರ್ಯಕ್ಕಾಗಿ ನಷ್ಟ ಪರಿಹಾರವನ್ನು ಇಂಡೆಮ್ನಿಟಿ ಒದಗಿಸಲಾಗುತ್ತದೆ. 222 ಅಡವು ಪ್ಲೆಜ್ ಎಂದರೆ ಏನು? ಸಾಲದ ಪಾವತಿ ಅಥವಾ ಭರವಸೆಯನ್ನು ಪೂರೈಸುವುದಕ್ಕಾಗಿ ಭದ್ರತೆಯಾಗಿ ನೀಡಿದ ಮತ್ತು ಪಾವತಿಸಲು ಅಥವಾ ಭರವಸೆಯನ್ನು ಪೂರೈಸಲು ವಿಫಲವಾದರೆ ಜಪ್ತಿಗೆ ಒಳಪಡುವ ವಸ್ತು. Something delivered as security for the payment of a debt or fulfillment of a promise and subject to forfeiture on failure to pay or fulfill the oath. ಅಂದಗೊಳಿಸುವಿಕೆಯ ಗ್ರೂಮಿಂಗ್ ಮೂಲಭೂತ ಅಂಶಗಳು ಒಳಗೊಂಡಿವೆ. ನೈರ್ಮಲ್ಯ ಮತ್ತು ಉಡುಗೆ ಹೈಜೀನ್. ಡ್ರೆಸ್ಸಿಂಗ್. ಬ್ರೌನ್ ಲೇಬಲ್ ಎಟಿಎಂಗಳು. ಬ್ರೌನ್ ಲೇಬಲ್ ಎಟಿಎಂಸ್ ಹಾರ್ಡ್ವೇರ್ ಮತ್ತು ಎಟಿಎಂನ ಗುತ್ತಿಗೆಯು ಸೇವಾ ಪೂರೈಕೆದಾರರ ಒಡೆತನದಲ್ಲಿದ್ದು ನಗದು ನಿರ್ವಹಣೆ ಮತ್ತು ಬ್ಯಾಂಕಿಂಗ್ ನೆಟ್ವರ್ಕ್ಗೆ ಸಂಪರ್ಕವನ್ನು ಪ್ರಾಯೋಜಕ ಬ್ಯಾಂಕುಗಳು ಒದಗಿಸುತ್ತವೆ. ಎಸ್ಇಬಿಐ ಅನ್ನು ವರ್ಷದಲ್ಲಿ ಸ್ಥಾಪಿಸಲಾಯಿತು. $1988 ನಂಬುಡ್ಸ್ಮನ್ನ ನಿರ್ಧಾರವನ್ನು ಯಾರ ಮುಂದೆ ಮೇಲ್ಮನವಿ ಮಾಡಬಹುದು? ಆರ್ಬಿಐಯ ಡೆಪ್ಯೂಟಿ ಗವರ್ನರ್. ಡೆಪ್ಯೂಟಿ ಗವರ್ನರ್ ಆಫ್ ಆರ್ಬಿಐ. ಸಾಲದ ಡಿಫಾಲ್ಟರ್ ಎಂದರೆ ಸಾಲದ ಕಂತುಗಳನ್ನು ಪಾವತಿಸದಿರುವವರು. ಸೂಕ್ಷ್ಮ ಹಣಕಾಸಿನ ಮೈಕ್ರೋಫೈನಾನ್ಸ್. ಮುಖ್ಯ ಲಕ್ಷಣಗಳು ಯಾವುವು? ಹಣಕಾಸು ಅಲ್ಪಾವಧಿ ಮತ್ತು ಮಧ್ಯಮಾವಧಿಗೆ. 2 ನೀಡಿದ ಸಾಲಗಳು ಸಣ್ಣ ಮೊತ್ತದವು. 3 ಇದನ್ನು ಕಡಿಮೆ ಆದಾಯದ ಗುರಿಯನ್ನು ಹೊಂದಿದೆ. 4 ಕ್ರೆಡಿಟ್ ಸ್ವತ್ತುಗಳಿಂದ ಭದ್ರವಾಗಿದೆ. 2 ಮತ್ತು 3 ಮಾತ್ರ. ಇಸಿಜಿಸಿ ಎಂದರೆ ರಫ್ತು ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್. ಎಕ್ಸ್ಪೋರ್ಟ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್. ಎಸ್ಎಲ್ಆರ್ ಎಂದರೆ ಶಾಸನಬದ್ಧ ದ್ರವ್ಯತೆ ಅನುಪಾತ. ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ. ಪಿಎಂಎಂವೈ ಅಡಿಯಲ್ಲಿ ಮಂಜೂರು ಮಾಡಿದ ವಿತರಿಸಿದ ಒಟ್ಟು ಸಾಲಗಳನ್ನು ಬ್ಯಾಂಕುಗಳು, ಎನ್ಬಿಎಫ್ಸಿಗಳು, ಎಂಎಫ್ಐಗಳು
ಸಾಮಾನ್ಯ ಸಾರ್ವಜನಿಕರ ಮಾಹಿತಿಗಾಗಿ ನಲ್ಲಿ ಪ್ರವೇಶಿಸಬಹುದು. ಮುದ್ರಾ ಪೋರ್ಟಲ್ ಹಣದ ಸಾಲಗಾರರಿಂದ ಮನಿ ಲೆಂಡರ್ಸ್ ಸಾಲಗಳು. ಮೇಲಿನ ಎಲ್ಲವೂ ನಿಗದಿತ ಮಾನದಂಡಗಳ ಪ್ರಕಾರ ನೋಂದಣಿ ಇಲ್ಲದೆ ಅನುಮತಿಸಲಾದ ಸ್ವಸಹಾಯ ಗುಂಪು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಯಾವುದು? 15 ಸದಸ್ಯರನ್ನು ಹೊಂದಿರುವ ಎಸ್ಎಚ್ಜಿ. ಅವರಲ್ಲಿ 3 ಸದಸ್ಯರು ಇತರ 7 ಸದಸ್ಯರ ನೆರೆಹೊರೆಯವರಾಗಿದ್ದು ಸ್ವಲ್ಪ ಮಟ್ಟಿಗೆ ಬಡತನ ರೇಖೆಗಿಂತ ಮೇಲಿದ್ದಾರೆ ಮತ್ತು ಇವರಲ್ಲಿ ಯಾರೂ ಪದಾಧಿಕಾರಿಗಳಲ್ಲ. ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯ ಸಗಟು ವಿವಿಧ ವೈಶಿಷ್ಟ್ಯಗಳು ಒಳಗೊಂಡಿವೆ. 1 ಹಣಕಾಸು ಸಂಸ್ಥೆಗಳಿಗಾಗಿ ಉದ್ದೇಶಿಸಲಾಗಿದೆ. 2 ಅಂತರಬ್ಯಾಂಕ್ ವರ್ಗಾವಣೆಗಳ ಇತ್ಯರ್ಥಕ್ಕಾಗಿ. 3 ಸರ್ಕಾರಿ ಭದ್ರತೆಗಳಲ್ಲಿ ದ್ವಿತೀಯ ಮಾರುಕಟ್ಟೆ ವಹಿವಾಟುಗಳ ಇತ್ಯರ್ಥಕ್ಕಾಗಿ. 4 ಕಡಿಮೆ ವಹಿವಾಟು ವೆಚ್ಚಗಳು. 1, 2, 3 ಮತ್ತು 4 ಹಣಕಾಸು ಒಳಗೊಳ್ಳುವಿಕೆಯ ಫೈನಾನ್ಷಿಯಲ್ ಇನ್ಕ್ಲೂಷನ್ ಸಂದರ್ಭದಲ್ಲಿ ಸಿವಿಲ್ ಸೊಸೈಟಿ ಸಂಸ್ಥೆಗಳ ಸಿಎಸ್ಒ ಲಕ್ಷಣಗಳಲ್ಲಿ ಯಾವುದು ಸೇರಿವೆ? ಜನರು ರಚಿಸಿದ ಬ್ಯಾಂಕೇತರ ಲಾಭರಹಿತ ಸ್ವಯಂಪ್ರೇರಿತ ಘಟಕಗಳು. ಈ ಕೆಳಗಿನ ವೆಚ್ಚಗಳನ್ನು ಪೂರೈಸಲು ಏಜೆಂಟ್ ಪ್ರಧಾನರಿಗೆ ಪ್ರಿನ್ಸಿಪಲ್ ಸೇರಿದ ಹಣವನ್ನು ಉಳಿಸಿಕೊಳ್ಳಬಹುದು. ಭಾರತೀಯ ಒಪ್ಪಂದ ಕಾಯಿದೆ ಐಸಿಎ ಯ ಸೆಕ್ಷನ್ 217 ಪ್ರಕಾರ ಪ್ರಮಾಣೀಕರಣಕ್ಕೆ ಕನಿಷ್ಠ ಉತ್ತೀರ್ಣ ಅಂಕ %. 50% ಸ್ಥಿರ ಠೇವಣಿಗಳನ್ನು ಫಿಕ್ಸ್ ಡೆಪಾಸಿಟ್ಸ್ ಮಾಡಲು ಸಾಧ್ಯವಿಲ್ಲ. ಮೂರನೇ ವ್ಯಕ್ತಿಗಳಿಗೆ ವರ್ಗಾಯಿಸಲು ಟ್ರಾನ್ಸ್ಫರ್ ಟು ಥರ್ಡ್ ಪಾರ್ಟೀಸ್. ನೇರ ಲಾಭ ಯೋಜನೆಯ ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ ಪ್ರಯೋಜನಗಳನ್ನು ಪಡೆಯಲು ಗ್ರಾಹಕರು ಆಧಾರ್ ಯುಐಡಿ ಸಂಖ್ಯೆಯನ್ನು ಬ್ಯಾಂಕ್ ಖಾತೆ ಸಂಖ್ಯೆಯೊಂದಿಗೆ ಲಿಂಕ್ ಮಾಡಲು ಶಾಖೆಯನ್ನು ಸಂಪರ್ಕಿಸಬೇಕು. ಈ ನಿಟ್ಟಿನಲ್ಲಿ ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಆರಿಸಿ. ಇದು ಕಡ್ಡಾಯವಾಗಿದೆ. ಒಂದು ಬಿಸಿನೆಸ್ ಫೆಸಿಲಿಟೇಟರ್ ಕರೆಸ್ಪಾಂಡೆಂಟ್ ಬ್ಯಾಂಕಿನ ಆಗಿ ಕಾರ್ಯನಿರ್ವಹಿಸುತ್ತಾನೆ. ಒಂದು ವಿಸ್ತೃತ ಅಂಗ ಎಕ್ಸ್ಟೆಂಡೆಡ್ ಆರ್ಮ್. ಉತ್ತಮ ಸಂವಹನದ ಗುಡ್ ಕಮ್ಯುನಿಕೇಷನ್ ವೈಶಿಷ್ಟ್ಯಗಳಲ್ಲಿ ಯಾವುದೂ ಸೇರಿಲ್ಲ. ಸ್ವಾಭಾವಿಕ ಪ್ರತ್ಯುತ್ತರ ಸ್ಪಾಂಟೇನಿಯಸ್ ರಿಪ್ಲೈ. ಒಂದು ಏಕೈಕ ಸೇವಾ ಪೂರೈಕೆದಾರರಿಗೆ ಗಣನೀಯವಾಗಿ ಒಡ್ಡಿಕೊಂಡಾಗ ಅದನ್ನು ಎಂದು ಕರೆಯಲಾಗುತ್ತದೆ. ಏಕಾಗ್ರತೆಯ ಅಪಾಯ ಕಾನ್ಸಂಟ್ರೇಷನ್ ರಿಸ್ಕ್. ಬ್ಯಾಂಕಿಂಗ್ ಒಂಬುಡ್ಸ್ಮನ್ನ ಬ್ಯಾಂಕಿಂಗ್ ಒಂಬಡ್ಸ್ಮನ್ ಪಾತ್ರವೇನು? ಗ್ರಾಹಕರ ದೂರುಗಳನ್ನು ಪರಿಹರಿಸಲು ಟು ರಿಸಾಲ್ವ್ ಕಸ್ಟಮರ್ ಕಂಪ್ಲೇಂಟ್ಸ್. ಒಂದು ವೇಳೆ ಸಾಲಗಾರನು ತನ್ನ ಸಂದೇಶವನ್ನು ಅರ್ಥಮಾಡಿಕೊಳ್ಳದಿದ್ದರೆ ಡಿಆರ್ಎ ಈ ಕೆಳಗಿನದ್ದನ್ನು ಮಾಡಬೇಕು. ಸರಳ ಪದಗಳಲ್ಲಿ ಪುನರಾವರ್ತಿಸುವುದು ಮತ್ತು ಕಾಣೆಯಾದ ಅಂಶಗಳನ್ನು ಸ್ಪಷ್ಟಪಡಿಸುವುದು. ರಿಪೀಟ್ ಇನ್ ಸಿಂಪ್ಲರ್ ವರ್ಡ್ಸ್ ಓ ಕ್ಲಾರಿಫೈ ಮಿಸ್ಸಿಂಗ್ ಪಾಯಿಂಟ್ಸ್. ಆಧಾರ್ ಎಂದರೆ
ಎ ಮತ್ತು ಬಿ 2. ಈ ಕೆಳಗಿನವುಗಳಲ್ಲಿ ಯಾವುದು ಶೆಡ್ಯೂಲ್ಡ್ ವಾಣಿಜ್ಯ ಬ್ಯಾಂಕ್ ಆಗಿದೆ? ಮೇಲಿನ ಎಲ್ಲವೂ. ಸಮಗ್ರ ಮಂಬುಡ್ಸ್ಮನ್ ಯೋಜನೆಯಡಿಯಲ್ಲಿ ಅಪೀಲು ಪ್ರಾಧಿಕಾರ ಅಪೆಲೇಟ್ ಅಥಾರಿಟಿ ಯಾರು? ಆರ್ಬಿಐ ಕೇಂದ್ರ ಕಚೇರಿಯಲ್ಲಿನ ಗ್ರಾಹಕ ಶಿಕ್ಷಣ ಮತ್ತು ಸಂರಕ್ಷಣಾ ವಿಭಾಗದ ಉಸ್ತುವಾರಿ ಕಾರ್ಯನಿರ್ವಾಹಕ ನಿರ್ದೇಶಕರು. ಯಾವ ರೀತಿಯ ಸಾಲವು ಸಾಮಾನ್ಯವಾಗಿ ಅಸುರಕ್ಷಿತವಾಗಿದೆ? ಗಡಜ್ನಗವು. ವೈಯಕ್ತಿಕ ಸಾಲ ಪರ್ಸನಲ್ ಲೋನ್. ಹೊರಗಿನ ಬಿಲ್ ಅನ್ನು ಜಮಾ ಮಾಡುವ ಮೊದಲು ಬ್ಯಾಂಕ್ ವಿಫಲವಾದರೆ ಸಂಬಂಧವು. ಮೇಲಿನ ಎಲ್ಲವೂ ಆಲ್ ಆಫ್ ದಿ ಅಬಾವ್. ಬಿಸಿನೆಸ್ ಕರೆಸ್ಪಾಂಡೆಂಟ್ಗಳು ಬಿಸಿಸ್ ಒದಗಿಸುವ ಮೂಲ ಸೇವೆಗಳಲ್ಲಿ ಯಾವುದು ಸೇರಿಲ್ಲ? ವ್ಯಕ್ತಿಯಿಂದ ವ್ಯಕ್ತಿಗೆ T2P ಮತ್ತು ವ್ಯಕ್ತಿಯಿಂದ ವ್ಯಾಪಾರಿಗೆ T2M2. ಅಭಿವೃದ್ಧಿ ಹಣಕಾಸು ಸಂಸ್ಥೆಗಳು ಡಿಎಫ್ಐಸ್ ಒದಗಿಸುತ್ತವೆ. ಬ್ಯಾಂಕುಗಳಿಗೆ ಅದರ ಸಾಲ ನೀಡಿಕೆ ಕಾರ್ಯಾಚರಣೆಗಳಿಗೆ ಮರುಹಣಕಾಸು ರೀಫೈನಾನ್ಸ್. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿಯಲ್ಲಿ ಬೆಳೆ ಬೇಸಾಯದ ಉದ್ದೇಶಗಳಿಗಾಗಿ ಮೊದಲ ವರ್ಷದ ಮಿತಿಯನ್ನು ಪ್ರತಿ ಪ್ರಕಾರದ ಬೆಳೆಗಾಗಿ ಈ ಕೆಳಗಿನಂತೆ ಪ್ರತ್ಯೇಕವಾಗಿ ಲೆಕ್ಕಹಾಕಲಾಗುತ್ತದೆ. ಬೆಳೆಗೆ ಹಣಕಾಸು ಒದಗಿಸುವ ಸ್ಕೇಲ್ ಎಕ್ಸ್ ಬೇಸಾಯ ಮಾಡಿದ ಪ್ರದೇಶ ಸುಗ್ಗಿಯ ನಂತರದ ಗುಹ ಬಳಕೆಯ ಅವಶ್ಯಕತೆಗಳ ಕಡೆಗೆ ಮಿತಿಯ 10%, ಕೃಷಿ ಸ್ವತ್ತುಗಳ ದುರಸ್ತಿ ಮತ್ತು ನಿರ್ವಹಣಾ ವೆಚ್ಚಗಳ ಕಡೆಗೆ ಮಿತಿಯ 5%, ಬೆಳೆ ವಿಮೆ ಮತ್ತು ಅಥವಾ ಅಪಘಾತ ವಿಮೆ ಆರೋಗ್ಯ ವಿಮೆ ಪ್ರೀಮಿಯಂ. ಪ್ಯಾನ್ ಅನ್ನು ನಿಂದ ವಿತರಿಸಲಾಗುತ್ತದೆ. ಆದಾಯ ತೆರಿಗೆ ಇಲಾಖೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಬ್ಯಾಂಕಿಂಗ್ನಲ್ಲಿ ಆಸ್ತಿ ವರ್ಗೀಕರಣ ಆಸೆಟ್ ಕ್ಲಾಸಿಫಿಕೇಶನ್ ಎಂಬ ಪದವು ಯಾವುದನ್ನು ಸೂಚಿಸುತ್ತದೆ? ಮರುಪಾವತಿ ಸ್ಥಿತಿಯ ಆಧಾರದ ಮೇಲೆ ಸಾಲಗಳನ್ನು ವರ್ಗೀಕರಿಸುವುದು. ಕ್ಯಾಟಗರೈಸಿಂಗ್ ಲೋನ್ಸ್ ಬೇಸ್ಡ್ ಆನ್ ರೀಪೇಮೆಂಟ್ ಸ್ಟೇಟಸ್.